ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸೇರಿ ಬಂದಿರುವ ಎಲ್ಲ ನೂತನ ವಧುವರರು, ಅವರ ತಂದೆ ತಾಯಿ, ಬಂಧು ಬಳಗ, ಮಿತ್ರರು, ಸೇವಕರು, ವಿಶ್ವಾಸಿಗಳು ಪ್ರತಿಯೊಬ್ಬರಿಗೂ ವಿಶೇಷವಾಗಿ ಈ ವಿವಾಹ ಕಾರ್ಯವನ್ನು ನಡೆಸಿಕೊಡುವುದಕ್ಕೆ ಬಂದಿರುವಂಥ ಜಾನ್ ಮಾರ್ಕಯ್ಯನವರಿಗೂ ಎಲ್ಲರಿಗೂ ನಾನು ವಂದಿಸ್ತಾ ಇದ್ದೇನೆ. ತಂದೆ ವಿಮಾನ ಪರಿಶುದ್ಧ ಆತ್ಮತ್ರ ಏಕ ದೇವರ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ವಂದನೆ. ವಿವಾಹ ಅನ್ನೋದು ನಾವು ನೋಡುವಾಗ, ಬೈಬಲಲ್ಲಿ ಸತ್ಯವೇದದಲ್ಲಿ ನೋಡುವಾಗ, ಮೊಟ್ಟ ಮೊದಲಿಗೆ ದೇವರೇ ಗಂಡಿಗೆ ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿ, ಗಂಡು ಒಂಟಿಯಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಒಂದು ಜೊತೆ ಬೇಕು, ಸಹಕಾರಿ ಮಾಡೋದಕ್ಕೆ ಒಬ್ಬರು ಬೇಕು ಅಂತ ಹೇಳಿ ಮೊದಲನೇ ಮನುಷ್ಯ ಆದಾಮನನ್ನು ದೇವರು ಸೃಷ್ಟಿ ಮಾಡಿದ. ಮಣ್ಣಿನಿಂದ ಗೊಂಬೆ ಮಾಡಿ ಆ ಗೊಂಬೆಗೆ ಜೀವಶ್ವಾಸ ಸೃಷ್ಟಿಯನ್ನು ನೀಡಿ ಗಂಡು ಮಗನನ್ನು ಮೊಟ್ಟ ಮೊದಲಿಗೆ ದೇವರು ಸೃಷ್ಟಿ ಮಾಡ್ತಾನೆ. ಆಮೇಲೆ ಎಲ್ಲ ಸೃಷ್ಟಿ ಕಾರ್ಯ ಆದ ಮೇಲೆ ಆ ಗಂಡಸು ಒಬ್ಬನೇ ಇರೋದು ಒಳ್ಳೆಯದಲ್ಲ, ಅವನಿಗೊಂದು ಜೊತೆ ಬೇಕು, ಒಬ್ಬರಿಗೊಬ್ಬರು ಜೋಡಿ ಇದ್ದರೇ ಅದು ಜೀವನ ಸರಿಯಾಗಿರ್ತದೆ ಅಂತ ಹೇಳಿ ದೇವರು ಏನು ಮಾಡ್ತಾನೆ, ಆ ಗಂಡಿನ ಒಂದು ಪಕ್ಕೆಲುಬನ್ನು ತೆಗೆದುಕೊಂಡಂದರೆ ಆದಾಮನಿಗೆ ಗಾಢವಾದ ನಿದ್ರೆ ಬರ ಮಾಡಿ ಒಂದು ಪಕ್ಕೆಲುಬು ತೆಗೆದು ಅದಕ್ಕೆ ಮಾಂಸ, ಕಟ್ಟ, ರಕ್ತ ಎಲ್ಲವನ್ನು ಕೊಟ್ಟು ಅದನ್ನೊಂದು ಹೆಣ್ಣು ಮಾಡಿ ಬೊಂಬೆಯನ್ನಾಗಿ ಮಾಡಿ ಆ ಹೆಣ್ಣಿಗೆ ಚಿಮ್ಮಿಸಿದಾಗ ಅಲ್ಲಿ ಹೆಣ್ಣು ಮಗಳು ಉಂಟಾಗ್ತಾಳೆ. ಆ ರೀತಿಯಾದ ಮೊಟ್ಟ ಮೊದಲ ಒಂದು ಕುಟುಂಬದ ವ್ಯವಸ್ಥೆ. ಗಂಡು ಹೆಣ್ಣು ಬೇರೆ ಬೇರೆ ಆಗಿರ್ತಾರೆ. ವಿವಾಹ ಆದ ಮೇಲೆ ಗಂಡ ಮತ್ತು ಹೆಂಡತಿ ಆಗ್ತಾರೆ. ಆ ಗಂಡ ಹೆಂಡತಿಯಿಂದ ಕುಟುಂಬದ ಸ್ಥಾಪನೆ ಆಗ್ತದೆ. ಮೊಟ್ಟ ಮೊದಲ ಕುಟುಂಬ ಸ್ಥಾಪನೆ ಮಾಡಿದ್ದೆ ನಮ್ಮ ತಂದೆಯಾದ ದೇವರು. ಪರಲೋಕ ರಾಜ್ಯದಲ್ಲಿ ಮೇಲೆ ಸ್ವರ್ಗ ಅಂತ ಹೇಳ್ತಾರಲ್ಲ, ನಾವು ಪರಲೋಕ ಅಂತ ಹೇಳ್ತೇವೆ ಬೈಬಲ್ ಪ್ರಕಾರ. ಪರಲೋಕದಲ್ಲಿ ಮೇಲೆ ಇರುವಂಥ ದೇವರು ಗಂಡು ಹೆಣ್ಣನ್ನು ಸೃಷ್ಟಿ ಮಾಡಿ ಅವರಿಬ್ಬರು ಜೋಡಿಯಾಗಿರಬೇಕು, ಒಬ್ಬರಿಗೊಬ್ಬರು ಸಹಾಯ ಸಹಕಾರ ಮಾಡಿಕೊಂಡಿರಬೇಕು ಅಂತ ಸೃಷ್ಟಿ ಮಾಡಿದ ಮೊಟ್ಟ ಮೊದಲ ಕುಟುಂಬ ದೇವರು ಮಾಡಿದರು. ಆ ನಂತರ ಆ ಗಂಡು ಹೆಣ್ಣಿನಿಂದ ಸಂತಾನಗಳು, ಅವರಿಗೆ ಮಕ್ಕಳಾಗಿ ಆಗಿ ಈಗ ನಾವು ನೀವಿರುವಂಥ ಒಂದು ತಲೆಮಾರನ್ನು ನಾವಿಂದು ನೋಡ್ತಾ ಇದ್ದೇವೆ ಮಕ್ಕಳು. ಹಾಗೆ ಇದ್ದಾಗ ಗಂಡು ಮತ್ತು ಹೆಣ್ಣು, ಗಂಡ ಹೆಂಡತಿ ಆದ ಮೇಲೆ ಅವರು ಹೇಗಿರಬೇಕು ಅಂದಾಗ ನಾವು ನೋಡುವಾಗ ಈ ಸತ್ಯವೇದ ಬೈಬಲಲ್ಲಿ ಅನೇಕ ಮಾತುಗಳನ್ನು ದೇವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಾವು ನೋಡುವಾಗ 118ನೇ ಕೀರ್ತನೆ 24ನೇ ವಚನ, ಯಾರು ಓದೋದು ಬೇಡ, ಸಮಯ ಇಲ್ಲ. 118ನೇ ಕೀರ್ತನೆ 24ನೇ ವಚನ ಹೇಳುವಂತೆ, ಈ ದಿನವು ಅಂದರೆ ನಿಮ್ಮ ಜೀವನದಲ್ಲಿ ಅಷ್ಟೇ ಅಲ್ಲ, ಮದುಮಗ ಮಹಾಂತೇಶ ಮತ್ತು ಮದುಮಗಳು ಸೌಮ್ಯ ಇವರಿಬ್ಬರ ಜೀವನದಲ್ಲಿ ಈ ದಿನವು ಯೆಹೋವನಿಂದಲೇ ಅಂದರೆ ದೇವರಿಂದಲೇ ಏರ್ಪಾಟು ಮಾಡಲ್ಪಟ್ಟದ್ದು. ಅದಕ್ಕೆ ನಾವು ಏನು ಮಾಡಬೇಕು, ಈ ದಿನದಲ್ಲಿ ನಾವು ನೀವು ಮದುಮಕ್ಕಳು ಸಂತೋಷದಿಂದ, ಸಂತೃಪ್ತಿಯಿಂದ, ಉಲ್ಲಾಸದಿಂದ ಇರಬೇಕು ಅಂತ ಬೈಬಲಲ್ಲಿ ಬರೆದಿದ್ದೇನೆ ಮಕ್ಕಳಿಗೆ. ಕನ್ನಡದಲ್ಲಿ ನಾವು ಸತ್ಯವೇದ ಅಂತ ಹೇಳ್ತೇವೆ. ಸತ್ಯವಾಗಿ ಇರುವಂಥ ವೇದ ಅಂದರೆ ಜ್ಞಾನ. ನಿಜವಾದ ಜ್ಞಾನ ಮನುಷ್ಯನು ಜೀವಿಸುವುದಕ್ಕೆ ಹೇಗೆ ಇರಬೇಕು, ಏನು ಮಾಡಬೇಕು, ಏನು ಮಾಡಬಾರದು ಅನ್ನೋದನ್ನು ತಿಳಿಸುವುದೇ ಈ ನಮ್ಮ ಸತ್ಯವೇದ. ಇದರಲ್ಲಿ ಹೇಳುವ ಪ್ರಕಾರ ಗಂಡ ಹೆಂಡತಿ ಯಾವ ರೀತಿ ಇರಬೇಕಂತ ನಾವು ನೋಡುವಾಗ ವಾಕ್ಯದಲ್ಲಿ ಹೇಳ್ತಾರೆ. ರಾತ್ರಿ ನಾನು ಹೇಳಿದರು, ಸುಮಾರು ಜನ ಕೇಳ್ತೀರ ರಾತ್ರಿ ವಾಕ್ಯ, ಮತ್ತೆ ನಾನು ಅದನ್ನೇ ಹೇಳಲ್ಲ, ಅದರ ಮುಖ್ಯ ಅಂಶಗಳನ್ನು ಹೇಳ್ತೇನೆ. ಹೆಂಡತಿಯಾದವಳು ಗಂಡನಿಗೆ ಅಧೀನಳಾಗಿರಬೇಕು. ಅಂದರೆ ಗಂಡ ಹೇಳಿದ ಮಾತನ್ನು ಕೇಳಿಕೊಂಡು ಗಂಡನಿಗೆ ಗೌರವ ಕೊಟ್ಟು ಗಂಡನನ್ನು ಪ್ರೀತಿಸುತ್ತಾ ಇರಬೇಕು ಅಂತ. ಅದೇ ರೀತಿ ಹೆಂಡತಿ ಗಂಡನಿಗೆ ಅಧೀನಳಾಗಿರಬೇಕು. ಗಂಡನಾದವನು ಏನು ಮಾಡಬೇಕಂದ್ರೆ ಇಲ್ಲಿ ಹೇಳಿರೋದು ಪ್ರೀತಿಸಬೇಕು. ಗಂಡ ಹೆಂಡತಿಯಿಂದ ಪ್ರೀತಿಸಬೇಕು ಅಂತ ಹೇಳಿದರೆ ಹೆಂಡತಿ ಗಂಡನ ಪ್ರೀತಿಸಬಾರದು ಅಂತ ಅಲ್ಲ. ಗಂಡ ಹೆಂಡತಿ ಇಬ್ಬರು ಕೂಡ ಪರಸ್ಪರ ಒಬ್ಬರಲ್ಲೊಬ್ಬರು ಪ್ರೀತಿಸಿಕೊಂಡಿರಬೇಕು. ಅಷ್ಟೇ ಅಲ್ಲ ಮಕ್ಕಳೇ, ಪ್ರೀತಿ ಒಂದೇ ಅಲ್ಲ, ಅವರಿಬ್ಬರ ಮಧ್ಯೆ ವಿಶ್ವಾಸ ಇರಬೇಕು. ಒಬ್ಬರನ್ನೊಬ್ಬರು ನಂಬಬೇಕು. ಯಾವುದೇ ರೀತಿಯಲ್ಲಿ ಏನೇ ವಿಷಯ ಇರಲಿ ಒಬ್ಬರನ್ನೊಬ್ಬರು ಮಾತನಾಡಿಕೊಂಡು ಅರ್ಥ ಮಾಡಿಕೊಂಡು ಆ ವಿಷಯಕ್ಕೆ ತಕ್ಕ ಹಾಗೆ, ಆ ಸಂದರ್ಭಕ್ಕೆ ತಕ್ಕ ಹಾಗೆ ಕುಟುಂಬದಲ್ಲಾಗಲಿ, ಸಮಾಜದಲ್ಲಾಗಲಿ, ಸಭೆ ಚರ್ಚಲ್ಲಾಗಲಿ ಒಬ್ಬರಿಗೊಬ್ಬರು ಹೊಂದಿಕೊಂಡಿರಬೇಕು. ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು. ಆಮೇಲೆ ಬಹಳ ಮುಖ್ಯವಾದ ಹೊಂದಾಣಿಕೆ. ಮೂರನೇ ಮುಖ್ಯವಾದ ಅಂಶ ಏನು ಅಂದರೆ ಗಂಡ ಮತ್ತು ಹೆಂಡತಿಯಲ್ಲಿ ಇರಬೇಕಾದದ್ದು ಹೊಂದಾಣಿಕೆ. ಯಾವ ರೀತಿ ಹೊಂದಾಣಿಕೆ? ಈಗ ಗಂಡು ಒಂದು ಕುಟುಂಬ, ಹೆಂಡತಿ ಒಂದು ಕುಟುಂಬ, ಇವರಿಬ್ಬರ ಕುಟುಂಬಗಳು ಬೇರೆ, ಬಂಧು ಬಳಗ ಬೇರೆ ಇದ್ದಾಗ್ಯೂ ಕೂಡ ಅವರು ಒಬ್ಬರಿಗೊಬ್ಬರು ಹೊಂದಿಕೊಂಡು ಹೋಗಬೇಕು. ಈಗ ಗಂಡನಾದವನು ಹೆಂಡತಿಯ ತಂದೆ ತಾಯಿ ಬಂಧು ಬಳಗವನ್ನು ಪ್ರೀತಿಸಬೇಕು, ಗೌರವಿಸಬೇಕು, ಹೊಂದಿಕೊಂಡು ಹೋಗಬೇಕು. ಅವರು ಬಡವರು ಶ್ರೀಮಂತರೋ ಏನೇ ಆಗಿರಲಿ, ಅವರ ಮನೆಯಲ್ಲಿ ಏನೇ ಇರಲಿ ಇಲ್ಲದಿರಲಿ ಎಲ್ಲದರಲ್ಲಿ ಹೊಂದಿಕೊಂಡು ಹೋಗಬೇಕು.
ಅದೇ ರೀತಿ ಹೆಂಡತಿಯಾದವಳು ಗಂಡನ ಮನೆಗೆ, ಗಂಡನ ತಂದೆ ತಾಯಿ ಬಂಧು ಬಳಗಕ್ಕೆ ಅವರನ್ನು ಪ್ರೀತಿಸುತ್ತಾ ಗೌರವಿಸುತ್ತಾ ಅವರ ಜೊತೆಯಲ್ಲಿ ಹೊಂದಿಕೊಂಡಿರಬೇಕು. ನಾವು ಈ ದಿನಮಾನಗಳನ್ನು ನೋಡ್ತೇವೆ. ಬಹಳಷ್ಟು ಕುಟುಂಬಗಳಲ್ಲಿ ನೋಡುವಾಗ ಮದುವೆ ಆದರೆ ಸಾಕು ಗಂಡ ಹೆಂಡತಿ ಬೇರೆಯಾಗಿ ಹೋಗುವುದು, ಅಥವಾ ನನ್ನ ಗಂಡ ನನಗೆ ಸ್ವಂತ, ನನ್ನ ಗಂಡ ಏನು ದುಡಿದ್ರು ಅದು ನನ್ನದೇ ಅನ್ನುವಂಥ ಭಾವನೆ ಬಹಳ ಹೆಣ್ಣು ಮಕ್ಕಳಲ್ಲಿ ನಾವು ನೋಡ್ತೇವೆ ಈ ದಿನಗಳಲ್ಲಿ. ಆದರೆ ಹೆಂಡತಿಯಾದವರು ಮೊದಲಿಗೆ ಅರ್ಥ ಮಾಡ್ಕೋಬೇಕು ಏನು ಅಂದರೆ, ನನಗಿರುವ ಗಂಡ ಎಲ್ಲಿಂದ ಬಂದ? ಈಗ ಗಂಡನ ತಂದೆ ತಾಯಿ, ಹೆಂಡತಿಗೆ ಅತ್ತೆ ಮಾವ, ಹೌದಾ? ಅತ್ತೆ ಮಾವ ಇಲ್ಲದೆ ಗಂಡ ಬರ್ತಾನ? ಅಪ್ಪ ಅಪ್ಪ ಇಲ್ಲದೆ ಮಕ್ಕಳು ಹುಟ್ಟುತ್ತಾರ? ಈಗ ತನ್ನ ಗಂಡನನ್ನು ಹೆತ್ತ ತಂದೆ ತಾಯಿಗಳು ಹೊತ್ತು ಹೆತ್ತು ಬೆಳೆಸಿ ಓದಿಸಿ ಒಂದು ಕೆಲಸ ಕಾರ್ಯ ಮಾಡುವಂತೆ, ಸಂಪಾದನೆ ಮಾಡುವಂತೆ ಅವರು ತಯಾರು ಮಾಡಿರ್ತಾರೆ ಅಲ್ವಾ? ಅದನ್ನು ಹೆಂಡತಿ ಆದವಳು ಅರ್ಥ ಮಾಡಿಕೊಳ್ಬೇಕು. ಈ ದಿನಗಳಲ್ಲಿ ನಾವು ಏನು ನೋಡ್ತಾ ಇದ್ದೇವೆ ಸಮಾಜದಲ್ಲಿ, ಲೋಕದಲ್ಲಿ ನೋಡುವಾಗ ಗಂಡನ ತಂದೆ ತಾಯಿಗಳಿಗಿಂತ ತಮ್ಮ ತಮ್ಮ ತಂದೆ ತಾಯಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡುವಂಥ ಹೆಣ್ಣು ಮಕ್ಕಳನ್ನೇ ಹೆಚ್ಚಾಗಿ ನೋಡ್ತಾ ಇದ್ದೇವೆ. ಅವರು ಓದಿದವರು ಇರ್ಬೋದು, ಓದ್ತಾ ಇರೋರು ಇರ್ಬೋದು, ಹಳ್ಳಿಯವರು ಇರ್ಬೋದು, ಪಟ್ಟಣದವರು ಇರ್ಬೋದು, ಎಲ್ಲ ಕುಟುಂಬಗಳಲ್ಲಿ ನಾವಿಂದು ಇಂಥ ಒಂದು ಸಮಸ್ಯೆ ನೋಡ್ತಾ ಇದ್ದೇವೆ. ಆದರೆ ನಮ್ಮ ಸತ್ಯವೇದದಲ್ಲಿ ಹೇಳ್ತದೆ, ತಂದೆ ತಾಯಿಗಳನ್ನು ಸನ್ಮಾನಿಸು. ಮಹಾಂತೇಶ ಆಗಿರಲಿ, ಸೌಮ್ಯ ಆಗಿರಲಿ, ನಿಮ್ಮ ತಂದೆ ತಾಯಿಗಳನ್ನು ನೀವು ಸನ್ಮಾನಿಸಬೇಕು. ಮಹಾಂತೇಶ ತಂದೆ ತಾಯಿಯನ್ನು ಸೌಮ್ಯ ನೀನು ನಿನ್ನ ತಂದೆ ತಾಯಿ ಅನ್ಕೋಬೇಕು. ಮಹಾಂತೇಶ ನೀನು ಸೌಮ್ಯ ತಂದೆ ತಾಯಿಯನ್ನು ನಿನ್ನ ತಂದೆ ತಾಯಿ ಅನ್ಕೋಬೇಕು. ಹಿರಿಯರನ್ನು ತಂದೆ ತಾಯಿಗಳನ್ನು ಯಾವತ್ತೂ ಗೌರವಿಸಬೇಕು ಮಕ್ಕಳು. ಆಗಲೇ ಏನು ಹೇಳ್ತಾ ಇದ್ದು ಸತ್ಯವೇದದಲ್ಲಿ ಹೇಳ್ತಾ ಇದೆ, ನೀನು ದೀರ್ಘಾಯುಷ್ಯವನ್ನು ಹೊಂದುವಿ. ದೀರ್ಘಾಯುಷ್ಯವನ್ನು ಹೊಂದಿಕೊಳ್ಳಬೇಕು ಅಂದರೆ ನಿಮ್ಮ ತಂದೆ ತಾಯಿಗಳನ್ನು ಗೌರವಿಸಿರಿ, ಸನ್ಮಾನಿಸಿರಿ, ಪ್ರೀತಿಸಿರಿ, ಆದರಿಸಿರಿ, ದಯ ತೋರಿರಿ, ಕರುಣೆ ತೋರಿರಿ, ಅವರನ್ನು ಚೆನ್ನಾಗಿ ನೋಡಿಕೊಳ್ಳ್ರಿ. ಆಗ ನಿಮಗೆ ದೀರ್ಘಾಯುಷ್ಯ ಸಿಗ್ತದೆ ಅಂತ ಬೈಬಲಲ್ಲಿ ಬರ್ತದೆ. ದೀರ್ಘಾಯುಷ್ಯ ಯಾವಾಗ ಸಿಗ್ತದೆ? ನೀನು ಆರೋಗ್ಯವಾಗಿದ್ದರೆ, ನೀನು ದುಡಿದರೆ, ನೀನು ತಿಂದಂಥ ಆಹಾರ ಜೀರ್ಣವಾದರೆ, ಮಲಗಿದರೆ ನಿತ್ಯ ಬಂದರೆ, ಆಯುಷ್ಯ ಆರೋಗ್ಯ ಬಲ ಹೊಂದಿಕೊಂಡ್ರೆ, ಸಂಪಾದನೆ ಮಾಡಿದ್ರೆ, ಅದನ್ನು ನೀನು ಅನುಭವಿಸಿದರೆ, ಆಗ ನೀನು ಆರೋಗ್ಯವಾಗಿದ್ದಾಗ ದೀರ್ಘಾಯುಷ್ಯನ ಹೊಂದಿಕೊಳ್ತೀಯ. ಅಲ್ಲಲ್ವಿಯ ಇಲ್ಲಿ ಹೇಳ್ತದೆ 128ನೇ ಕೀರ್ತನೆ 1-2 ವಚನಗಳು ನೋಡಿಕೊಳ್ಳೋಣ. ಓದಪ್ಪ. ಕೀರ್ತನೆ 128 1 ಮತ್ತು 2 ವಚನಗಳು. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಮಕ್ಕಳೇ ನೋಡಿ, ದೇವರ ವಾಕ್ಯ ಹೇಳ್ತಾ ಇದೆ, ದೇವರಲ್ಲಿ ಭಯಭಕ್ತಿ ಇರಬೇಕು. ಭಯ ಮತ್ತು ಭಕ್ತಿ ಅಂದರೆ ಒಂದು ಮಾತಿನಲ್ಲಿ ನಾವು ಹೇಳೋದಾದರೆ, ನಾವೇನಾದರೂ ತಪ್ಪು ಮಾಡಿದ್ರೆ, ಪಾಪ ಮಾಡಿದ್ರೆ, ಕೆಟ್ಟದ್ದನ್ನು ಮಾಡಿದ್ರೆ, ಕೆಟ್ಟದ್ದನ್ನು ಆಲೋಚನೆ ಮಾಡಿದ್ರೆ, ಒಬ್ಬರಿಗೆ ಕೆಟ್ಟದ್ದನ್ನು ಬಯಸಿದರೆ ಅವಾಗ ನಾವು ಏನಾಗ್ತದೆ, ಅದು ಪಾಪ ಅಂತ ನಮ್ಮ ಬೈಬಲ್ ಹೇಳ್ತದೆ. ಪಾಪ ಮಾಡಿದ್ರೆ ಪಾಪಕ್ಕೆ ಸಂಬಳ ಮರಣ, ಮರಣದಿಂದ ನರಕ ಅನ್ನೋದನ್ನು ನಮಗೆ ಈ ಸತ್ಯವೇದ ಬೈಬಲಲ್ಲಿ ಬರೆದಿದೆ ಮಕ್ಕಳು. ರೋಮಾಪುರದ 6:23 ವಾಕ್ಯ ಎಲ್ಲರಿಗೂ ಗೊತ್ತಿರೋದೇ, ಓದೋದೇ ಬೇಡ. ಪಾಪಕ್ಕೆ ಸಂಬಳ ಮರಣ, ಮರಣದಿಂದ ನರಕ. ಆದರೆ ನಮ್ಮ ಯೇಸು ಸ್ವಾಮಿ ನಮಗೆ ಕೊಟ್ಟುವಂಥದ್ದು ಏನು ಅಂದರೆ, ನಿತ್ಯ ಜೀವವನ್ನು ಕೊಡ್ತಾ ಇದ್ದಾನೆ. ಯಾವಾಗ? ದೇವರ ಮಾತಿನಂತೆ. ದೇವರ ಮಾತು ಏನು ಹೇಳ್ತಾ ಇದೆ? ಯೇಸು ಸ್ವಾಮಿ ಹೇಳಿದ ಮುತ್ತಿನಂಥ 3 ಮಾತುಗಳು. ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಅವರ ತಂದೆ ತಾಯಿ ಬಂಧು ಬಳಗವನ್ನು ಪ್ರೀತಿಸಬೇಕು. ಮಕ್ಕಳು ಮೊಮ್ಮಕ್ಕಳು ಯಾರೇ ಇದ್ದರು, ಮನೆಯಲ್ಲಿ ಯಾರೇ ಇದ್ದರು, ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಅಂತ ಹೇಳ್ತಾರೆ ಯೇಸಪ್ಪ ಹೇಳಿದ ಮಾತು. ಅದೇ ರೀತಿ ಒಬ್ಬರನ್ನೊಬ್ಬರು ಕ್ಷಮಿಸಬೇಕು. ಈಗ ನೋಡಿ, ಕುಟುಂಬದಲ್ಲಿ ತಿಳಿದೋ ತಿಳಿಯದೆಯೋ ಯಾರಾದರೂ ಏನಾದರೂ ತಪ್ಪು ಮಾಡಿದರೆ, ಗಂಡನೇ ತಪ್ಪು ಮಾಡ್ಬೋದು, ಹೆಂಡತಿನೇ ತಪ್ಪು ಮಾಡ್ಬೋದು, ಒಬ್ಬರನ್ನೊಬ್ಬರು ಕ್ಷಮಿಸಬೇಕು ಮಕ್ಕಳು. ಅದೇ ರೀತಿ ಕುಟುಂಬದಲ್ಲಿರುವಂಥ ಹಿರಿಯರು, ಸದಸ್ಯರು ಯಾರೇ ಏನೇ ತಪ್ಪು ಮಾಡಿದರೂ ಕೂಡ ಒಬ್ಬರನ್ನೊಬ್ಬರು ಕ್ಷಮಿಸಬೇಕು ಅಂತ ಯೇಸಪ್ಪ ಹೇಳಿದರು. ಅದೇ ರೀತಿ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಇವರ ಜೀವನದಲ್ಲಿ ಇರಬೇಕಾದದ್ದು ಅಂದರೆ ಪ್ರಾರ್ಥನಾ ಜೀವಿತ. ಪ್ರಾರ್ಥನೆ ಮಾಡಿಕೊಂಡಿರಬೇಕು. ಒಬ್ಬರಿಗಾಗಿ ಒಬ್ಬರು, ಗಂಡ ಹೆಂಡತಿಗಾಗಿ, ಹೆಂಡತಿ ಗಂಡನಿಗಾಗಿ, ಅವರ ಕುಟುಂಬಕ್ಕಾಗಿ, ಇವರ ಕುಟುಂಬಕ್ಕಾಗಿ, ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥನೆ ಮಾಡಿಕೊಂಡರೆ ಆ ಪ್ರಾರ್ಥನೆಯನ್ನು ಪರಲೋಕದಲ್ಲಿ, ಸ್ವರ್ಗದಲ್ಲಿರುವಂಥ ದೇವರು ಕೇಳಿಸ್ಕೊಳ್ತಾನೆ, ಅದಕ್ಕೆ ಆಶೀರ್ವಾದವನ್ನು ಕೊಡ್ತಾನೆ. ಆ ರೀತಿಯಲ್ಲಿ ನಾವು ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡಿಕೊಂಡು ಇರಬೇಕು ಅಂತ ದೇವರು ಮಾತು ಹೇಳ್ತಾ ಇದೆ. ಎಲ್ಲ ಕುಟುಂಬಗಳಲ್ಲಿ ನಾವು ಈ ದಿನಗಳಲ್ಲಿ ನೋಡುವಾಗ, ನಮ್ಮ ಕ್ರೈಸ್ತ ಕುಟುಂಬಗಳು, ಯೇಸು ಸ್ವಾಮಿಯನ್ನು ನಂಬಿದ ಕುಟುಂಬಗಳಲ್ಲಿ ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥಿಸುವಾಗ ಆ ಎಲ್ಲ ಕುಟುಂಬಗಳು ಶಾಂತಿ, ಸಮಾಧಾನ, ನೆಮ್ಮದಿ,
ಇರ್ತಾರೆ ಇರ್ತಾರೆ, ಇರುವುದಕ್ಕೆ ಸಾಧ್ಯ ಕೂಡ. ಏನಾದರೂ ಕೆಟ್ಟ ಚಟಗಳು, ಕೆಟ್ಟ ಸಹವಾಸಗಳಿದ್ದರೆ ಬಿಟ್ಟು ಬಿಡಬೇಕು. ಅದೇ ದೇವರ ವಾಕ್ಯ ಹೇಳ್ತಾರೆ, ಯಾರು ಭಯ ಮತ್ತು ಭಕ್ತಿಯಲ್ಲಿ, ಭಕ್ತಿ ಅಂದರೆ ಯೇಸು ಸ್ವಾಮಿ ದೇವರನ್ನು ನಾವು ನಂಬಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಈ ಬೈಬಲನ್ನು ಪ್ರತಿದಿನ ಓದಿಕೊಂಡಿರ್ತಾರೆ, ಅದು ಭಕ್ತಿ. ಅದಕ್ಕೆ ತಕ್ಕಂತೆ ನಮಗೇನು ಸಿಗುತ್ತೆ ಅಂದರೆ ನಿತ್ಯ ಜೀವ ಅನ್ನೋದು ಸಿಗ್ತದೆ, ಅಂದರೆ ಸ್ವರ್ಗ ನಮಗೆ ಸಿಗ್ತದೆ ಮಕ್ಕಳೇ. ಯೇಸು ಸ್ವಾಮಿ ನಮಗೆ ಪರಲೋಕದಿಂದ ಭೂಲೋಕಕ್ಕೆ ಮನುಷ್ಯನಾಗಿ ಹುಟ್ಟಿ ಬಂದ. ಆತನು ನಿಮ್ಮ ಪಾಪಗಳಿಗಾಗಿ ಶಿಲುಬೆಯ ಮರಣವನ್ನು ಹೊಂದಿದ, ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ ಕೊಟ್ಟ, ಅತ್ಯಮೂಲ್ಯವಾದ ತನ್ನ ಪರಿಶುದ್ಧ ರಕ್ತವನ್ನು ನನಗಾಗಿ, ನಮಗಾಗಿ, ನಿಮಗಾಗಿ ಸುರಿಸಿದ್ದಾನೆ. ಸತ್ತು ಸಮಾಧಿ ಮಾಡಲ್ಪಟ್ಟ ಮೇಲೆ ಮತ್ತೆ ಸಮಾಧಿಯಿಂದ 3ನೇ ದಿನ ಆತನು ಜೀವಂತವಾಗಿ ಎದ್ದು ಬರ್ತಾನೆ ಮಕ್ಕಳು, ಎದ್ದು ಬಂದಿದ್ದಾನೆ. ಅದಕ್ಕೆ ಆತನನ್ನು ಮೃತ್ಯುಂಜಯನು, ಸಾವನ್ನು ಗೆದ್ದಾತನು ಅಂತ ನಾವು ಹೇಳ್ತೇವೆ. ಆ ರೀತಿ ಬಂದಂತ ಯೇಸು ಸ್ವಾಮಿ ಹೇಳಿದ್ದು ನಾವೆಲ್ಲರೂ ಕೂಡ ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕು. ನಿತ್ಯ ಜೀವ ಅಂದರೆ ಏನು ಅಂದರೆ, ನಿತ್ಯ ಅಂದರೆ ಯಾವಾಗಲೂ ಸದಾಕಾಲ ಜೀವಂತವಾಗಿರುವುದು. ಜೀವಂತವಾಗಿರುವುದು ಅಂದರೆ ಕ್ರೈಸ್ತರಿಗೆ, ಯೇಸು ಸ್ವಾಮಿನ ನಂಬಿದ ಮಕ್ಕಳು, ನಂಬಿದವರು ಯಾರೇ ಇದ್ದರೂ ಅವರು ಬದುಕಿರುವವರೆಗೆ ಅವರ ಜೊತೆಯಲ್ಲಿ ದೇವರು ಇರುತ್ತಾನೆ. ಅದು ನಮ್ಮ ನಂಬಿಕೆ. ಈಗ ನಾವೆಲ್ಲರೂ ಇಲ್ಲಿ ಸೇರಿ ಬಂದಿದ್ದೀವಿ. ಯೇಸು ಸ್ವಾಮಿಯನ್ನು ನಂಬಿದವರು ಇರ್ಬೋದು, ನಂಬದೇ ಇದ್ದವರು ಇರ್ಬೋದು. ಆದರೆ ನಮ್ಮ ನಂಬಿಕೆ, ನಮ್ಮ ಮಧ್ಯದಲ್ಲಿ ನಮ್ಮ ಕಣ್ಣಿಗೆ ಕಾಣಲಾರದ ದೇವರು, ದೇವರ ಆತ್ಮನು, ಪರಿಶುದ್ಧಾತ್ಮ ದೇವರು ನಮ್ಮ ಜೊತೆ, ನಮ್ಮ ಮಧ್ಯದಲ್ಲಿ ಇದ್ದಾನೆ. ಅದು ನಮ್ಮ ನಂಬಿಕೆ. ಅಂದರೆ ನಾವು ಬದುಕಿರುವಾಗ ದೇವರು ನಮ್ಮ ಸಂಗಡ ಇರ್ತಾನೆ. ನಮ್ಮ ಆಯುಷ್ಯದಲ್ಲಿ ನಾವು ಮರಣ ಹೊಂದಿದರೆ ದೇಹ ಏನಿದೆಯಲ್ಲ ಮಣ್ಣಿಂದ ಮಾಡಿದ್ದು. ಮೊದಲೇ ಹೇಳಿದೆ, ದೇವರು ಮಣ್ಣಿನಿಂದ ಗೊಂಬೆ ಮಾಡಿ ಅದನ್ನು ಕೊಟ್ಟಾಗ ಮನುಷ್ಯನ ಜನ್ಮವಾಯಿತು, ಸೃಷ್ಟಿಯಾಯಿತು. ಆದ್ದರಿಂದ ಮಣ್ಣಿಗೆ ಮಾಡಿ ದೇಹವನ್ನು ಮಣ್ಣಿಗೆ ಹಾಕ್ತೇವೆ. ಆದರೆ ದೇಹದಲ್ಲಿರುವಂಥ ಆತ್ಮ ಇದೆಯಲ್ಲ, ಈ ಆತ್ಮಕ್ಕೆ ಸಾವಿಲ್ಲ. ಯೇಸುವನ್ನು ನಂಬಿಕೊಂಡು ನಾವು ಮರಣ ಹೊಂದಿದಾಗ ಈ ನಮ್ಮ ಆತ್ಮವು ಪರಲೋಕಕ್ಕೆ, ಸ್ವರ್ಗಕ್ಕೆ ಹೋಗ್ತದೆ. ನಾವು ಅಲ್ಲಿ ದೇವರ ಜೊತೆ ಇರ್ತೇವೆ ಮಕ್ಕಳು. ಇದು ನಮ್ಮ ನಂಬಿಕೆ. ಯಾರ್ಯಾರು ಯೇಸುವಿನ ನಂಬಿಕೊಂಡಿರ್ತಾರೋ ಅವರ ನಂಬಿಕೆ ಏನು ಅಂದರೆ, ನಾವು ಬದುಕಿದಾಗ ಯೇಸಪ್ಪ ನಮ್ಮ ಜೊತೆ ಇರ್ತಾನೆ, ನಾವು ಸತ್ತ ಮೇಲೆ ನಮ್ಮ ಆತ್ಮ ದೇವರ ಜೊತೆ ಸ್ವರ್ಗದಲ್ಲಿ, ಪರಲೋಕದಲ್ಲಿ ಇರ್ತದೆ. ಅಂದರೆ ನಮಗೆ ಸಾವಿಲ್ಲ. ಯಾವಾಗಲೂ ನಾವು ಜೀವಂತವಾಗಿರ್ತೇವೆ, ನಿತ್ಯ ಜೀವ ಹೊಂದಿಕೊಳ್ತೇವೆ. ಅದನ್ನು ಕೊಡುವುದಕ್ಕಾಗಿಯೇ ಯೇಸಪ್ಪ ಪರಲೋಕದಿಂದ, ಸ್ವರ್ಗದಿಂದ ಭೂಮಿಗೆ ಮನುಷ್ಯನಾಗಿ ಬಂದನು. ಸಾವನ್ನು ಗೆದ್ದಾತನು, ಸಮಾಧಿಯಿಂದ ಎದ್ದು ಬಂದ ದೇವರು. ಇಡೀ ಪ್ರಪಂಚದಲ್ಲಿ ತೆರೆದ ಸಮಾಧಿ ಅಂತ ಇದ್ದರೆ ಅದು ಯೇಸಪ್ಪನದು ಮಾತ್ರ ಮಕ್ಕಳೇ. ಯೇಸಪ್ಪನ ಸಮಾಧಿ ಈಗಲೂ ಕೂಡ ಇದೆ, ನಾವು ನೋಡಬಹುದು. ಹೋಗಿ ತೆರೆದ ಸಮಾಧಿ ಮಾಡಲ್ಪಟ್ಟ ಮೇಲೆ 3ನೇ ದಿನ ಸಮಾಧಿಯಿಂದ ಎದ್ದು ಬಂದಿದ್ದಾನೆ ಯೇಸು ಸ್ವಾಮಿ. ತೆರೆದ ಸಮಾಧಿ ಇದೆ, ಅದು ನಮ್ಮ ನಂಬಿಕೆ. ನಾವು ಕೂಡ ಅದೇ ರೀತಿಯಲ್ಲಿ ನಾವು ಸತ್ರು ಕೂಡ ನಮ್ಮ ಆತ್ಮವು ಪರಲೋಕಕ್ಕೆ ಹೋಗ್ತದೆ. ಆ ರೀತಿಗೆ ನಾವು 128 ಕೀರ್ತನೆ ಓದಿದ್ವಲ್ಲ, ಓದಪ್ಪ ಇನ್ನೊಂದ್ಸಲ ಒಂದೇ ವಾಕ್ಯ ಮಗ ಆಮೇಲೆ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳೇನು? ಕೆಟ್ಟದ್ದು ಮಾಡಬೇಡ, ಒಳ್ಳೆಯದು ಮಾಡು. ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥಿಸಿರಿ, ಒಬ್ಬರನ್ನೊಬ್ಬರು ಕ್ಷಮಿಸಿರಿ, ತಂದೆ ತಾಯಿಯನ್ನು ಸನ್ಮಾನಿಸಿರಿ, ಗೌರವಿಸಿರಿ. ಇದು ಯೇಸಪ್ಪ ಹೇಳಿದ ಮಾತು, ಆಜ್ಞೆಗಳು. ಇದು ದೇವರ ಮಾರ್ಗ. ಇದರಲ್ಲಿ ನಡೆದರೆ ಏನಂತೆ, ಅವರು ಧನ್ಯರು. ಧನ್ಯರು ಅಂದರೆ ಆಶೀರ್ವಾದ ಹೊಂದಿದವರು. ದೇವರ ಆಶೀರ್ವಾದ ಮಾಂತೇಶರಾಗಲಿ, ಸೌಮ್ಯಗಾಗಲಿ, ಅವರ ಕುಟುಂಬಗಳಿಗಾಗಲಿ, ಅವರ ಬಂಧು ಬಳಗಕ್ಕಾಗಲಿ, ಸೇರಿ ಬಂದ ನಿಮಗೆ ನಮಗಾಗಲಿ ಸಿಗಬೇಕು ಅಂದರೆ ನಾವು ಯಾವಾಗಲೂ ಒಳ್ಳೆಯವರಾಗಿರಬೇಕು, ಒಳ್ಳೆಯದನ್ನೇ ಮಾಡಬೇಕು, ದೇವರು ಹೇಳಿದ ಮಾತುಗಳನ್ನು ಕೇಳಬೇಕು. ಆಗಲೇ ನಮಗೆ ಆಶೀರ್ವಾದ. ಅಷ್ಟೇ ಅಲ್ಲ, ನೆಕ್ಸ್ಟ್ ಮತ್ತೆ ಎರಡನೇದು, ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ. ನೋಡಿ, ಎಷ್ಟೋ ಜನರು ಸಂಪಾದಿಸ್ತಾರೆ. ದಿನ ಕೂಲಿ ಮಾಡೋರಿದ್ದಾರೆ, ವಾರದ ಕೂಲಿ ಮಾಡೋರಿದ್ದಾರೆ, ತಿಂಗಳ ಸಂಬಳ ತಗೊಳ್ಳೋರಿದ್ದಾರೆ, ವರ್ಷಕ್ಕೆ ತಗೊಳ್ಳೋರಿದ್ದಾರೆ. ಅನೇಕ ರೀತಿಯಲ್ಲಿ ಅನೇಕರು ಸಂಪಾದನೆ ಮಾಡ್ತಾರೆ. ಆದರೆ ಅವರು ಸಂಪಾದಿಸಿದ್ದನ್ನು ಅವರು ಅನುಭವಿಸಿದರೆ ಅದು ದೇವರ ಆಶೀರ್ವಾದ. ಕೆಲವರು ಏನು ಮಾಡ್ತಾರೆ, ಸಂಪಾದನೆ ಮಾಡಿ 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 ಇಟ್ಟುಬಿಡ್ತಾರೆ. ಅವರ ಹೊಟ್ಟೆ ಬಟ್ಟೆ ಕಟ್ಟಿ ಇಟ್ಟುಬಿಡ್ತಾರೆ. ಯಾರಿಗೆ? ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮುಂದಿನ ತಲೆಮಾರುಗಳಿಗೆ ಅಂತ. ಅವರು ಕಷ್ಟಪಡ್ತಿರ್ತಾರೆ, ಅವರೇ ಅನುಭವಿಸಲ್ಲ. ಈಗ ಒಂದು ಉದಾಹರಣೆ ಹೇಳೋದಾದರೆ, ಕೆಲವರು ಮನೆ ಕಟ್ತಾರೆ, ಲೋನ್ ತಗೊಳ್ತಾರೆ, ಸಾಲ ಮಾಡಿ ಮನೆ ಕಟ್ಟಿ
ಸಾಲ ಜಾಸ್ತಿ ಆಯಿತು, ಬಡ್ಡಿ ಸಾಲ ತಂದಿವಿ, ಮನೆ ಕಟ್ಟೋಕೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಅವರು ಕಷ್ಟಪಟ್ಟು ಕಟ್ಟಿದ ಮನೆಯಲ್ಲಿ ಅವ್ರು ಇರಲ್ಲ. ಯಾವುದೋ ಸಣ್ಣ ಪುಟ್ಟ ಮನೆ ಬಾಡಿಗೆ ತೊಗೊಂಡಿದ್ದು ಆ ಬ್ಯಾಂಕ್ ಲೋನ್ ತೀರಿಸ್ಬೇಕು, ಸಾಲ ತೀರಿಸ್ಬೇಕು, ಮನೆ ಕಟ್ಟಿದ್ದು ಅಂತ ಅಂದ್ಕೊಳ್ತಾರೆ ಮಕ್ಕಳೇ. ಆಶೀರ್ವಾದ ಇಲ್ಲ. ಯಾಕೆ? ನೀನು ಕಷ್ಟಪಟ್ಟು ಸಂಪಾದಿಸಿದ ಮನೆ ಅದರಲ್ಲಿ ನಿಂತರೆ ನಿನಗೆ ಆಶೀರ್ವಾದ. ಅದನ್ನು ಇನ್ಯಾರಿಗೂ ಕೊಟ್ಟು ನೀನೆಲ್ಲ ಹೋದರೆ, ಅದಕ್ಕೆ ವಿಲಿಯಂ ಶೇಕ್ಸ್ಪಿಯರ್ ಒಂದು ಮಾತು ಹೇಳಿದ್ದಾನೆ. ಏನು ಇಂಗ್ಲೀಷಲ್ಲಿ ಒಂದು ಮಾತು ಏನಂದರೆ, ವೈಸ್ ಮ್ಯಾನ್ ಬಿಲ್ಡ್ ದ ಹೌಸ್, ಫೂಲಿಶ್ ವಿಲ್ ಬಿಲ್ಡ್ ದ ಹೌಸ್, ವೈಸ್ ಮ್ಯಾನ್ ವಿಲ್ ಲಿವ್ ಇನ್ ಇಟ್ ಅಂತ. ಅಂದರೆ ಜಾಣನು ಮನೆ ಕಟ್ತಾನಂತೆ, ದಡ್ಡನು ಮನೆ ಕಟ್ತಾನೆ, ಮನೆ ಕಟ್ತಾನೆ ದಡ್ಡ ಅಂತೆ. ಆ ಮನೆಯಲ್ಲಿ ವಾಸ ಮಾಡುವವರೇ ಜಾಣ ಅಂತ. ಸಾಲ ಮಾಡಿ ಮನೆ ಕಟ್ಟಿ ಅವನೆಲ್ಲ ಹೋಗಿದ್ದು ಆ ಕಟ್ಟಿದ ಮನೆ ಯಾರಿಗೂ ಕೊಟ್ಟಾಗ ಕಷ್ಟಪಡದೇ ಇರುವನು ಆರಾಮಾಗಿ ಬಾಡಿಗೆ ಕಟ್ಟು ಸುಖವಾಗಿರ್ತದೆ ಆ ಮನೆಯಲ್ಲಿ. ಅದು ಆ ರೀತಿ ನಾವು ಸಂಪಾದಿಸಿ ನಾವು ಅನುಭವಿಸಿದ್ರೆ ಅದು ನಿಮಗೆ ಆಶೀರ್ವಾದ. ಮುಂದೆ ಓದಬಹುದು. ಹಾಂ, ನೀನೇ ಧನ್ಯನು, ನಿನಗೆ ಶುಭವಿರುವುದು. ಹಾಂ ಹಾಂ, ಇಲ್ಲಿ ವಾಕ್ಯ ಹೇಳ್ತದೆ, ನೀನು ಧನ್ಯನು, ನಿನಗೆ ಆಶೀರ್ವಾದ. ಮುಂದೆ ನಿಮ್ಮ ಜೀವನದಲ್ಲಿ ದೇವರು ನಿಮಗೆ ಮಕ್ಕಳು, ಮೊಮ್ಮಕ್ಕಳು, ಸಂತಾನವನ್ನು ಕೊಡ್ತಾನೆ. ಯಾವಾಗ? ದೇವರ ಮಾತಿನಂತೆ ನೀವು ನಡೆದುಕೊಂಡಾಗ. ಎಲ್ಲರಿಗೂ ಇಲ್ಲ ಭಾಗ್ಯ. ಸೇವೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಸಭೆಗಳಲ್ಲಿ, ಕುಟುಂಬಗಳಲ್ಲಿ, ಸಮಾಜದಲ್ಲಿ, ಅನ್ಯ ಜನಾಂಗಗಳಲ್ಲಿ ಎಷ್ಟೋ ಜನ ಮಕ್ಕಳಿಲ್ಲ, ಸಾವಿರಾರು ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ, ಆದರೆ ಮಕ್ಕಳಾಗ್ತಾ ಇಲ್ಲ ಮಕ್ಕಳು. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ಇದರ ಪ್ರಕಾರ ನಾವು ದೇವರ ಮಾತಿನಂತೆ ನಡೆದುಕೊಂಡ್ರೆ ಅವರಿಗೆ ಸಂತಾನವು ದೇವರು ಕೊಡುವವನಾಗಿದ್ದಾನೆ. ಮುಂದೆ ಓದಪ್ಪ. ನಿಮ್ಮ ಸಂಗಡ ಹಾಂ 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 ಆಶೀರ್ವಾದ ಹೊಂದುವುದು. ದೇವರಲ್ಲಿ ಭಯಭಕ್ತಿ ಇದ್ದವನಿಗೆ ದೇವರ ಆಶೀರ್ವಾದ ಸಿಗ್ತದೆ. ನೆಕ್ಸ್ಟ್, ದೇವರು ನಿನ್ನನ್ನು ಆಶೀರ್ವದಿಸದೆ ಅಂತ ದೇವರಾಗಿ. ಆಮೇನ್. ದೇವರ ಮಾತಿನಂತೆ ನಡೆದುಕೊಂಡ್ರೆ ನಿನಗೆ ಮದುವೆ ಆಗ್ತದೆ, ಮಕ್ಕಳಾಗ್ತಾರೆ, ಮಕ್ಕಳಾಗ್ತವೆ, ನಿನಗೆ ಎಲ್ಲವೂ ಶುಭವಾಗ್ತದೆ. ಅಂದರೆ ನಿನಗೆಲ್ಲವೂ ಒಳ್ಳೆಯದಾಗ್ತದೆ. ಏನಮ್ಮ, ನಿಮ್ಮಿಬ್ಬರಲ್ಲಿ ಇರಬೇಕಾದ ಗುಣಗಳು ಮುಖ್ಯವಾಗಿ ಮೊದಲನೇದು ಪ್ರೀತಿ. ಅರ್ಥ ಆಯ್ತಾ? ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಿಮ್ಮ ತಂದೆ ತಾಯಿ ಬಂಧು ಬಳಗವನ್ನು ಪ್ರೀತಿಸಬೇಕು. ನಂಬಿಕೆ ವಿಶ್ವಾಸದಲ್ಲಿರಬೇಕು. ಮೂರನೇದು ಪ್ರಾರ್ಥನೆಯಲ್ಲಿರಬೇಕು. ಪ್ರತಿದಿನ ಸತ್ಯವೇದ ಬೈಬಲ್ ವಾಕ್ಯವನ್ನು ಓದಿಕೊಂಡಿರಬೇಕು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಸಹನೆಯಿಂದ, ತಾಳ್ಮೆಯಿಂದ ಮನೆಯಲ್ಲಿ, ಸಮಾಜದಲ್ಲಿ, ಬಂಧು ಬಳಗದಲ್ಲಿ, ಸ್ನೇಹಿತರಲ್ಲಿ, ನೀವು ಕೆಲಸ ಮಾಡುವ ಪ್ರದೇಶದಲ್ಲಿ ಒಬ್ಬರಿಗೊಬ್ಬರು ಹೊಂದಿಕೊಂಡಿರಬೇಕು. ಅಲ್ಲೆಲ್ಲೂಯ. ಎಣ್ಣೆ ನೀರಿದ್ದಂಗೆ ಇರಬಾರ್ದಪ್ಪ. ಗೊತ್ತಲ್ಲ, ಎಣ್ಣೆ ನೀರಲ್ಲಿ ಎಣ್ಣೆ ಹಾಕಿದ್ರೆ ಎಣ್ಣೆ ನೀರು ಸೇರಲ್ಲ. ಹಾಗಿರಬೇಡ್ರಿ ಮಕ್ಕಳು. ನೀವು ಹೇಗಿರಬೇಕು? ಹಾಲಿನಲ್ಲಿ ಸಕ್ಕರೆ, ಜೇನುತುಪ್ಪ ಹಾಕಿದರೆ ಕರೆಗೆ ಎಷ್ಟು ಸಿಹಿಯಾಗಿರುತ್ತದೋ ಹಾಗೆ ನಿಮ್ಮ ಜೀವನ, ಮುಂದಿನ ಕುಟುಂಬ ಜೀವನ ಸಿಹಿಯಾಗಿ, ಮಧುರವಾಗಿ, ಸಂತೋಷ, ಸಮಾಧಾನ, ನೆಮ್ಮದಿಯಿಂದ ಕೂಡಿರಬೇಕು. ಇದು ನಾವು ನಿಮ್ಗೆ ಹೇಳ್ತಾ ಇರೋದಪ್ಪ. ಈ 5 ಲಕ್ಷಣ ನಿಮ್ಮಲ್ಲಿರಲಿ. ಪ್ರೀತಿ, ವಿಶ್ವಾಸ, ಪ್ರಾರ್ಥನೆ, ವಾಕ್ಯ ಓದೋದು, ಹೊಂದಾಣಿಕೆ. ಈ 5 ಕೈ ಬೆರಳಿನಲ್ಲಿ 5 ಗುಣಲಕ್ಷಣಗಳು ನಿಮ್ಮಲ್ಲಿ ಇದ್ದರೆ ನಿಮ್ಮ ಸಂಸಾರ ಜೀವನ, ನಿಮ್ಮ ಕುಟುಂಬ ಜೀವನ, ನಿಮ್ಮ ಭವಿಷ್ಯ ಯಾವಾಗಲೂ ಸುಂದರವಾಗಿರುತ್ತದೆ. ದೇವರ ಆಶೀರ್ವಾದ ನಿಮ್ಗೆ ಯಾವಾಗಲೂ ಸಿಗ್ತದೆ. ದೇವರ 2 ಕುಟುಂಬಗಳನ್ನು, ನೂತನ ವಧುವರರನ್ನು, ಬಂದಿರುವ ಎಲ್ಲರನ್ನು ಆಶೀರ್ವದಿಸಲಿ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಮಹಾಪರಿಷತ್ತೊಳಗಿನ ಪ್ರೇಮದಲ್ಲಿನ ಮಾತಂದ್ರೆ ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸ್ತಾ ಇದ್ದಾರೆ ಸ್ವಾಮಿ. ಇದಕ್ಕೂ ದೇವ, ಇಲ್ಲಿವರೆಗೆ ನೀವು ನಡೆಸಿಕೊಟ್ಟ ರೀತಿಯಲ್ಲಿ ಇನ್ನು ಉಳಿದ ಸಮಯವು ವಿವಾಹ ಕಾರ್ಯಕ್ರಮವು ಸ್ವಾಮಿ. ಇಲ್ಲಿವರೆಗೆ ದೇವ, ಆ ಮಕ್ಕಳು ಕುಟುಂಬದಲ್ಲಿ ಯಾವ ರೀತಿಯಲ್ಲಿ ಜೀವಿಸಬೇಕು ಅನ್ನೋದು ತಿಳಿಸಿಕೊಟ್ಟಿದ್ದೀರಾ. ಅದೇ ರೀತಿಯಲ್ಲಿ ದೇವ, ಅವರಿಬ್ಬರನ್ನು ದೇವ ಇದಿಗೋ ಸಮೂಹದಲ್ಲಿ, ಆತ್ಮೀಯರ ಸಮೂಹದಲ್ಲಿ, ಸೇವಕರ ಸಮೂಹದಲ್ಲಿ, ಇದು ಬಂಧು ಮಿತ್ರರ ಸಮೂಹದಲ್ಲಿ ಸ್ವಾಮಿ ನೀವು ನಮ್ಮ ಸಂಗಡದಲ್ಲಿ ಇದ್ದೀರಿ ಸ್ವಾಮಿ. ನಿಮ್ಮ ಎದುರುಗಡೆ ದೇವ ಅವರಿಬ್ಬರನ್ನು ದೇವ ಜೊತೆ ಮಾಡಲಿಕ್ಕಾಗಿ
ಇವಾಗ ಈ ಕಾರ್ಯಕ್ರಮ ನಿಮ್ಮ ಕೈಗೆ ಒಪ್ಪಿಸ್ತಾರೆ, ಬಂದಿರುವಂತಹ ಸೇವಕರು ನಿಮ್ಮ ಕೈಗೆ ಒಪ್ಪಿಸ್ತಾರೆ ಸ್ವಾಮಿ. ಎಲ್ಲಾ ರೀತಿಯಿಂದ ದೇವ ಈ ಕಾರ್ಯಕ್ರಮವನ್ನು ಜಯಕರವಾಗಿ ನಿನ್ನ ನಾಮಕ್ಕೆ ಮಹಿಮಕರವಾಗಿ ನಡೆಸಿಕೊಡ್ಬೇಕಂತೇಳಿ ಸಮಸ್ತ ಮಹಿಮ ಘನತೆ ಪ್ರಭಾವ ನಿಮಗೆ ಸಲ್ಲಿಸುತ್ತಾ ಅತಿ ಬೇಗನೆ ಬರಲಿರುವ ನಜರೇಡನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಂಡು ಬಂದಿದ್ದೇವೆ ಪರಲೋಕದ ತಂದೆ, ಆಮೆನ್. ಅಯ್ಯನವ್ರಿಗೆ ಒಪ್ಪಿಸ್ಕೊಡ್ತಾ ಇದ್ವಿ. ಅಯ್ಯನವರು ಈ ಕಾರ್ಯಕ್ರಮ ಮಾಡ್ತಾರೆ. ಎಲ್ಲರೂ ಚಪ್ಪಾಳೆ ಹೊಡಿತಾ ಅವ್ರನ್ನ ಆಹ್ವಾನ ಮಾಡೋಣ. ಅಯ್ಯನವ್ರ ಸಮಯ